ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೊರಿಂಗಾ ಪೌಡ್ರ್ ಯೂಸ್ ಮಾಡಿಕೊಂಡು ಹೆಗ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇದಕ್ಕೆ 3 ರಿಂದ 4 ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 3 ಮೊಟ್ಟೆ ತಗೊಂಡಿದ್ದೇನೆ. ಈಗ ಬಾಣಲಿಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೇನೆ. ಈಗ ಎಣ್ಣೆ ಕೂಡ ಕಾದಿದೆ. ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೇನೆ. ಈ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಈರುಳ್ಳಿ ಬ್ರೌನ್ ಕಲರ್ಗೆ ಆಗೋಷ್ಟು ಹುರ್ಕೋಬೇಕು. ಆನಿಯನ್ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಸೊ ಇದಕ್ಕೆ ನಾನು 3/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೇನೆ. 1 ಟೀ ಸ್ಪೂನ್ ಅಷ್ಟು ಮೊರಿಂಗಾ ಪೌಡರ್ ಹಾಕೋತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೇನೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೇಳ್ಬೋದು ಇದು ಮೊರಿಂಗಾ ಪೌಡ್ರು ಏನು ಅಂತ. ಇದು ನುಗ್ಗೆಕಾಯಿ ಸೊಪ್ಪನ್ನ ಪುಡಿ ಮಾಡಿರ್ತಾರೆ. ಈ ನುಗ್ಗೆಕಾಯಿ ಸೊಪ್ಪನ್ನ ಮ್ಯಾಜಿಕಲ್ ಟ್ರೀ ಅಂತಾನೆ ಹೇಳ್ತಾರೆ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ. ಇದರಲ್ಲಿ 4 ಪಟ್ಟಷ್ಟು ಕ್ಯಾಲ್ಸಿಯಂ, 3 ಪಟ್ಟಷ್ಟು ಪೊಟ್ಯಾಷಿಯಂ, 4 ಪಟ್ಟಷ್ಟು ವಿಟಮಿನ್ ಎ, 2 ಪಟ್ಟಷ್ಟು ಪ್ರೋಟೀನ್ ಆ್ಯಂಡ್ 1 ಪಟ್ಟಷ್ಟು ವಿಟಮಿನ್ ಸಿ. ಇದೆಲ್ಲ ನಿಮಗೆ ಒಂದರಲ್ಲೇ ಸಿಗುತ್ತೆ. ಮತ್ತೆ ಇದರಿಂದ ನಾವು ವೇಟ್ ಲಾಸ್ ಕೂಡ ಮಾಡ್ಕೋಬಹುದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಣ್ಣೀರಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ವೇಟ್ ಲಾಸ್ ಮಾಡ್ಕೋಬಹುದು. ಹೇರ್ ಫಾಲ್ಸ್ ಕಂಟ್ರೋಲ್ ಮಾಡೋಕ್ಕೂ ಇದು ಸಹಾಯ ಮಾಡುತ್ತೆ. ಇದು ನೀವು ಕುಡಿಯೋದ್ರಿಂದ ಹೋಲ್ ಡೇ ನೀವು ಎನರ್ಜೆಟಿಕ್ ಆಗಿರ್ಬೋದು, ಆಕ್ಟಿವ್ ಆಗಿ ಇರ್ಬೋದು. ಇದು ಶುಗರ್ ಇರೋರು ಕುಡಿಯೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಲೋಯರ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಇದು ಮಕ್ಕಳಿಗೂ ಸಹ ಕೊಡ್ಬೋದು. ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಆಕ್ಟಿವ್ ಆಗಿರ್ತಾರೆ. ಸೊ ಈಗ ನಾನು 3 ಮೊಟ್ಟೆ ಕೂಡ ಹಾಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮೊಟ್ಟೆಗೆ ಅಂತ ಅಲ್ಲ, ನೀವು ಸಾಂಬಾರ್ಗೆ ಹಾಕೋಬಹುದು, ಪುಳಿಯೋಗರೆಗೆ ಹಾಕೋಬಹುದು, ಚಿತ್ರಾನ್ನ ಕೂಡ ಹಾಕೋಬಹುದು. ಸೊ ಎಲ್ಲದಕ್ಕೂ 1 ಸ್ಪೂನ್ ಆ್ಯಡ್ ಮಾಡಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೋಬಹುದು. ಈಗ ಎಗ್ ಬುರ್ಜಿ ರೆಡಿ ಆಗಿದೆ. ಇದನ್ನ 95% ಅಷ್ಟು ಬೇಯಿಸ್ಕೋಬೇಕು ಅಷ್ಟೇ. ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಡೋಣ. ಆಗ ಹಬೆಗೆನೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಈಗ ಮೊರಿಂಗಾ ಪೌಡ್ರ್ ಯೂಸ್ ಮಾಡ್ಕೊಂಡಿರೋಂಥ ಎಗ್ ಬುರ್ಜಿ ಎಷ್ಟು ಟೇಸ್ಟಿಯಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೆಯದು, ಎಲ್ಲರೂ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.